ಡ್ರೈವರ್ ಮನೆಗೆ ನಡಿ. ಬನ್ನಿ ಬನ್ನಿ. ಬಿಡು ವೈದೇಹಿ, ಬಿಡು. ದೇವ್ರೇ, ವೈದೇಹಿ ಅಲ್ಲ, ಜಾನಕಿ. ಜಾನಕಿನ? ಎಲ್ಲಿಂದ ಬಂದ್ಲು ಜಾನಕಿ? ಮುಖ ಬದ್ಲಾಗಿದೆ, ಹೆಸರು ಬದಲಾಯಿಸಿ ಹೀಗ್ ಹೆದರ್ಕೊಂಡು ಎಷ್ಟ್ ದಿನ ಅಂತ ಬದುಕ್ತ್ಯಾ? ನಿನ್ನ ನೀನ್ ತೋರಿಸ್ಕೊಳ್ತಾ ಇದ್ರೆ ಏನೂ ಆಗಲ್ಲ, ಅರ್ಥ ಆಯ್ತು? ಮೆಲ್ಲಗೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಅನಾವಶ್ಯಕವಾಗಿ ನಿಮ್ಮ ಹತ್ರ ಹೇಳ್ದೆ. ಆತ್ರದಲ್ಲಿ ಏನೇನೋ ಹೇಳಿ ನೀವ್ ಎಲ್ಲ ಹಾಳು ಮಾಡೋ ಹಾಗಿದ್ದೀರಾ. ನ್ಯಾಯ ಕೊಡ್ಸೋಣ ಅನ್ಕೊಂಡ್ರೆ ಮೋಸ ಅಂತಿದ್ಯಲ್ಲ. ನಿನ್ ವಿಷಯ ಗೊತ್ತಾಗ್ಬೇಕು, ಈ ಮದ್ವೆ ನಡಿಬಾರ್ದು. ಅಯ್ಯೋ, ನನ್ ಪಾಡಕ್ ನಾನೇನೋ ಪ್ಲಾನ್ ಮಾಡ್ತಿದ್ರೆ ನನಗಿಂತ ನೀವೇ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತಿದ್ದೀರಲ್ಲ. ನಾನ್ ಹೀಗೆ, ಯಾರಿಗಾದ್ರೂ ಸಮಸ್ಯೆ ಬಂದ್ರೆ ನನಗ್ ಸಮಸ್ಯೆ ಬಂದಂಗೆ. ಅದ್ ಪೂರ್ತಿ ಸಾಲ್ವ್ ಆಗೋ ತನಕ ನಾನ್ ನೆಮ್ಮದಿಯಾಗಿರಕ್ಕಾಗಲ್ಲ. ಒಂದ್ ವೇಳೆ ಏನಾದ್ರೂ ನೀನಲ್ಲಿ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಸಮಸ್ಯೆನೆಲ್ಲ ನಾನ್ ದೂರ ಮಾಡ್ಬಿಡ್ತಿದ್ದೆ. ಇಲ್ಲ, ಇನ್ನೂ ಜಾಸ್ತಿ ಆಗಿರೋದು. ನನಗಷ್ಟು ಟೆನ್ಷನ್ ಇರಲ್ವಾ ಹೇಳಿ? ಆತ್ರ ಪಟ್ಟು ಯಾವ ಚಿಕ್ಕ ತಪ್ಪು ನಡೆದ್ರೂ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಆದ್ರೂ ಯಾಕೆ ಸುಮ್ಮನೆ ಇದ್ದೀನಿ ಅಂತ ನಿಮಗೆಲ್ಲ ಹೇಳಿದ್ದೀನಿ ತಾನೆ. ಮತ್ತೆ ಯಾಕೆ ಆತ್ರ ಪಡ್ತಿದ್ದೀರಾ? ನಾನು ಹೇಳಿದ್ನಲ್ಲ, ನನ್ ಕಣ್ಮುಂದೆ ಅನ್ಯಾಯ ನಡೀತಿದ್ರೆ ನಾನ್ ತಡ್ಕೊಳಲ್ಲ. ನೆಮ್ಮದಿಯಾಗಿಲ್ಲಿಂದ ಹೋಗಕ್ಕಾಗಲ್ಲ. ಆದ್ರೂ ಏನಾದ್ರೂ ಒಂದ್ ಮಾಡ್ದೆ ಹೀಗ್ ಮೌನವಾಗಿದ್ರೆ ಈ ಮದ್ವೆ ಹೇಗ್ ನಿಲ್ಲುತ್ತೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾಡ್ತೀನೋ ಗೊತ್ತಿಲ್ಲ, ಆದ್ರೆ ಮದ್ವೆ ನಿಲ್ಲೋದಂತೂ ಪಕ್ಕ. ಗಾಳಿಲ್ ದೀಪ ಇಟ್ಟು ಅದ್ ಆರ್ಬಾರ್ದು ಅಂದ್ರೆ ಅದ್ ಹೇಗ್ ಸಾಧ್ಯ ಹೇಳು? ಈ ಸಮಸ್ಯೆಗೆ ನೀನೇ ಪರಿಹಾರ ಹುಡ್ಕೋಬೇಕು. ನಿನ್ ಸಂಸಾರನ ನೀನೇ ಸರಿ ಮಾಡ್ಕೋಬೇಕು. ಯಾರೋ ಬರ್ತಾರೆ, ಏನಾದ್ರೂ ಮಾಡ್ತಾರೆ ಅನ್ಕೊಂಡ್ರೆ ಅದ್ ನಿನ್ ಹುಚ್ಚತನ. ಯಾರಿಗೋಸ್ಕರನೂ ಯಾರು ಬರಲ್ಲ. ಛೇ,
ಆ ಶಾಂತಾದೇವಿ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಲಲ್ಲ ಅಣ್ಣ. ಅಲ್ಲಿ ತಪ್ಪಿಸ್ಕೊಂಡ್ರೆ ತಪ್ಪಿಸ್ಕೊಳ್ಳಿ ಕಣ್ರೋ, ಆದರೆ ಅವಳು ಈ ಮನೆ ಒಳಗಡೆ ಮಾತ್ರ ಹೋಗೋಗಿಲ್ಲ. ಒಂದು ವೇಳೆ ಶಾಂತಾದೇವಿ ಆ ಮನೆ ಒಳಗಡೆ ಹೋಗಿ ಈ ಮದುವೆ ನಿಲ್ತು ಅನ್ಕೋ, ಮೇಡಮ್ ಕೈಯಲ್ಲಿ ನಮ್ಮೆಲ್ರಿಗೂ ಸಾವೇ. ಸ್ವಲ್ಪ ಹುಷಾರಾಗಿ ಅಬ್ಸರ್ವ್ ಮಾಡಿ. ಸರಿ ಅಣ್ಣ. ಸರಿ ಅಣ್ಣ. ಯಾರ್ದೋ ಫಂಕ್ಷನ್ ಇರಬೇಕು ಅನ್ಸತ್ತೆ. ಅವ್ರಿಲ್ಲಿಗೂ ಬಂದ್ಬಿಟ್ರಾ? ಈಗ ನಾನೇನ್ ಮಾಡ್ಲಿ? ಗುರುಗಳೇ ಕರೆದ್ರಾ? ಇವರು ಆ ವೈದೇಹಿಯವ್ರ ತಂದೆ. ಹೌದಾ? ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ. ವೈದೇಹಿಯವರು ಹೇಗಿದ್ದಾರೆ? ವೈದೇಹಿ ಇನ್ನೂ ಮನೆಗೆ ಹೋಗಿಲ್ವಂತೆ ರಮಾನಂದ. ಏನ್ ಹೇಳ್ತಿದ್ದೀರಾ? 10 ದಿವಸದಿಂದನೇ ಅವರು ಹೊರಟ್ರಲ್ವಾ? ಆದ್ರೆ ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ಸ್ವಾಮಿ. ನೀವು ಉಳಿಸಿದಿರಂತ ಗೊತ್ತಾದ್ಮೇಲೆ ಅವಳ ಬಗ್ಗೆ ಏನಾದ್ರೂ ವಿಷಯನ ತಿಳ್ಕೋಬಹುದು ಅಂತ ನಾನು ಇಲ್ಲಿಗೆ ಬಂದೆ. ಅವ್ರು ಹುಷಾರಾದ ತಕ್ಷಣ ನಿಮ್ ಬಗ್ಗೆ ಎಲ್ಲ ಹೇಳಿದ್ರು. ನಾವೇ ನಿಮಗೆ ಫೋನ್ ಮಾಡಿ ಕರೆಸ್ತೀವಿ ಅಂದ್ವಿ. ಆದ್ರೆ ಅವ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಅದೇನ್ ಅನ್ಸ್ತೋ ಗೊತ್ತಿಲ್ಲ, ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಯಾವ ಭಯದಿಂದ ಅವಳು ಇಲ್ಲಿಂದ ಹೊರಟ್ಲೋ ಅದೇ ಭಯದಿಂದ ಅವಳು ಪಾಪ ಮನೆಗೆ ಹೋಗಿಲ್ಲ ಅನ್ಸುತ್ತೆ. ಈಗ ವೈದೇಹಿ ರೂಪನ ನೋಡ್ಬೇಕು ಅಂತಿದ್ದಾರೆ. ಫೋಟೋ ತೆಗೆದಿದ್ರಲ್ಲ, ಇವ್ರಿಗೆ ತೋರ್ಸೋದನ್ನ. ಫೋಟೋ ನಮ್ಮ ಸರ್ವಾನಂದನ್ ಫೋನಲ್ಲಿದೆ ಸ್ವಾಮೀಜಿ. ದಿನಸಿ ತರಕ್ಕೆ ಪಟ್ನಕ್ಕೆ ಹೋಗಿದ್ದಾನೆ. ಯಾವಾಗ ಬರ್ತಾರೆ? ಸಾಯಂಕಾಲದೊಳಗೆ ಬಂದ್ಬಿಡ್ತಾನೆ. ನೀವು ಸಂಜೆವರೆಗೂ ಇಲ್ಲೇ ಇದ್ದು ಆತ ಬಂದ ಮೇಲೆ ಫೋಟೋ ನೋಡ್ಕೊಂಡು ಹೊರಡಿ. ಇಲ್ಲ ಸ್ವಾಮಿ, ನನ್ನ ಮಗಳು ಬರಲಿಲ್ಲ ಅಂತ ನನ್ನ ಅಳಿಯಂದ್ರಿಗೆ ಬೇರೆ ಮದುವೆ ಮಾಡ್ತಾ ಇದ್ದಾರೆ. ಮೊದಲು ಆ ಮದುವೆ ನಿಲ್ಲಿಸ್ಬೇಕು ಸ್ವಾಮಿ. ಅವ್ರು ಬಂದ್ರೆ ನನ್ನ ಮಗಳ ಫೋಟೋ ನನಗೆ ಕಳ್ಸ್ಕೊಡ್ತೀರಾ? ಖಂಡಿತವಾಗ್ಲು. ನಿಮ್ಮ ಫೋನ್ ನಂಬರ್ನ ಕೊಟ್ಟು ಹೋಗಿ. ಹಾಗೆ ಆಗಲಿ ಸ್ವಾಮಿ, ಈಗಲೇ ಕೊಡ್ತೀನಿ. ಎಲ್ಲ ಒಳ್ಳೇದೇ ಆಗುತ್ತೆ. ಶುಭಂ ಭೂಯಾತ್. ನೀವು ಹೋಗಿ ಬನ್ನಿ. ಸರಿ ಸ್ವಾಮಿ. ಯಾರೋ ದೊಡ್ಡ ಮನುಷ್ಯರು ಮನೆ ಅನ್ಸತ್ತೆ. ನೀನು ಯಾರು ಅಂತ ಕೇಳಿದ್ರೆ ಏನು ಹೇಳಿ? ಹೊರಗೆ ಹೋಗೋಣ ಅಂದರೆ ಚಂಚಲನ್ ಚೇಲಗಳು ಕಾಯ್ತಾ ಇದ್ದಾರೆ. ಅಪ್ಪ ದೇವ್ರೆ, ನಾನು ಇಲ್ಲಿಂದ ಹೋಗೋವರೆಗೂ ಇಲ್ಲಿರೋರ ದೃಷ್ಟಿ ನನ್ನ ಮೇಲೆ ಬೀಳ್ದಿರೋ ಹಾಗೆ ಮಾಡಪ್ಪ. ನಾನಂತೂ ರೆಡಿಯಾಗಿದ್ದೀನಿ ಮಾಮ್. ಇನ್ ತಾಳಿ ಕಟ್ಟಿಸ್ಕೊಳ್ಳೋದಷ್ಟೇ ಬಾಕಿ ಇರೋದು. ಇನ್ ಸ್ವಲ್ಪ ಹೊತ್ತಲ್ಲೇ ಅದು ಆಗೋಗುತ್ತೆ. ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದು ವ್ಯರ್ಥ ಆಗಲ್ಲ. ಇನ್ಯಾರು ನಿನ್ ಮದ್ವೆನ ತಡೆಯೋಕ್ಕಾಗೋದಿಲ್ಲ.
ನೀನ್ ಬಂದಿದ್ದು ನಿಜ, ನನ್ನ ಕರೆದಿದ್ದು ನಿಜ. ಅಷ್ಟರಲ್ಲೇ ನೀನು ಎಲ್ಲಿಗೆ ಹೋಗ್ಬಿಟ್ಯಮ್ಮ? ಎಲ್ಲಿಗೆ ಹೋದ್ಯಮ್ಮ ಶಾಂತ? ಯಾವಾಗ ಈ ಅಣ್ಣನ ಮುಂದೆ ಬರ್ತೀಯ? ಬಾಯಿ ತುಂಬ ನನ್ನ ಅಣ್ಣ ಅಂತ ಯಾವಾಗ ಕರಿತೀಯಮ್ಮ? ಯಜಮಾನ್ರೆ, ಅಮ್ಮವ್ರು ಕರೀತಾ ಇದ್ದಾರೆ ನಿಮ್ನ. ಎಲ್ಲ ಚೆನ್ನಾಗೇ ಆಗ್ತಿದೆ, ಆದ್ರೆ ಆ ದೇವಾಂಶನ ಮಾತ್ರ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ. ಆಗ್ಲೇ ಸಡನ್ ಆಗಿ ಬಂದು ಏನ್ ಹೇಳ್ದ ಗೊತ್ತಾ? ನಾನು ಡೂಪ್ಲಿಕೇಟ್ ಅನ್ನೋ ಹಾಗೆ ಮಾತಾಡ್ದ. ಎಲ್ಲಿ ನಿಜ ಗೊತ್ತಾಗ್ಬಿಡತ್ತೆ ಅಂತ ನಂಗೆ ಭಯ ಆಗ್ತಿತ್ತು ಗೊತ್ತಾ. ಯಾವ್ದೋ ಒಂದ್ ಮೂಲೆಯಲ್ಲಿ ಅನುಮಾನ ಅಂತೂ ಇದ್ದೇ ಇದೆ. ಈ ಮದ್ವೆ ಮುಗಿಲಿ ಬೇಬಿ, ಅನುಮಾನ ಎಲ್ಲ ಆಚೆ ಹೋಗಿ ನಿನ್ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾನೆ. ಮತ್ತೆ ಶಾಂತಾದೇವಿ ಕತೆ ಏನು ಮಾಮ್? ಯಾರಮ್ಮ ನೀನು? ಹಾ, ಗೊತ್ತಾಯ್ತು. ಎಲ್ರಿಗೂ ಜ್ಯೂಸ್ ಕೊಡು. ಚಿಕ್ಕಮ್ಮ, ಸ್ವಲ್ಪ ಬಂದು ಒಡವೆ ಹಾಕ್ತೀರಾ? ಹಾ, ಬಂದೆ. ಅವಳ ನಮ್ಗಿನ್ನೂ ಸಿಕ್ಕಿಲ್ಲ ಬೇಬಿ. ಆದ್ರೆ ಮನೆ ಅಕ್ಕಪಕ್ಕ ಎಲ್ಲೂ ಕಾಣಿಸ್ತಿಲ್ಲ. ಆ ಸುತ್ತಲೂ ನಮ್ಮವರೇ ಇದ್ದಾರೆ. ಏಯ್, ಯಾರ್ ನೀನು? ಏನ್ ನನ್ ರೂಮಿಗೆ ಬಂದಿದ್ದು? ಜ್ಯೂಸ್ ತಂದೆ. ಏನು ಬೇಕಾಗಿಲ್ಲ, ನೀನ್ ಹೋಗು. ಸರಿ. ಯಾರ್ ಬೇಬಿ? ಯಾರೋ ಕೆಲ್ಸದವ್ರು ಮಾಮ್. ಬರಕ್ ಮುಂಚೆ ನಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ. ಓಕೆ ಓಕೆ, ಯಾರಾದ್ರೂ ಸರಿ, ನೀನ್ ಯಾವ್ದಕ್ಕೂ ಹುಷಾರಾಗಿರೋ. ನಿನಗ್ ಟೆನ್ಷನ್ ಇದ್ಯಾ? ಅಷ್ಟಕ್ಕೂ ಟೆನ್ಷನ್ ಇದ್ಯಾ? ಈ ಮದ್ವೆಗ್ ಸಂಬಂಧಪಟ್ಟಂಗೆ ನನ್ನಷ್ಟು ಟೆನ್ಷನ್ ನಿನಗಿಲ್ಲ. ನಿನಗೆ ಹೀಗಲ್ಲ. ಈಗ ಮಾಡ್ತೀನಿ ನೋಡು. ಇಲ್ಲಿ ನೋಡಿ, ಮದ್ವೆ ಗಂಡು. ದೇವಾಂಶ ಕರಿಬೇಡಿ. ನಾನಾ? ನಿಮ್ಮನ್ನೇ ಬಂದ್ರಿ. ಬೇಡ, ಕರಿಬೇಡಿ. ಓಕೆ, ಊಟ ಮಾಡ್ಕೊಂಡು ಹೋಗಿ, ಮಿಸ್ ಮಾಡಬೇಡಿ. ಆಮೇಲೆ ಏನ್ ಮಾಡ್ತಿದ್ರ? ಅವ್ರು ಬಂದ್ರು. ಏನ್ ಮೇಡಮ್? ನಿಮ್ಮನ್ನ ವೈದೇಹಿ ಕರೀತಿದ್ದಾಳೆ. ಒಳಗಿದ್ದಾಳೆ, ನಿಮ್ಗೋಸ್ಕರ ಕಾಯ್ತಿದ್ದಾಳೆ. ಹೋಗ್ರಿ. ನಗ್ತಿದ್ದೀರಲ್ರಿ, ಒಳಗಿದ್ದಾಳೆ. ಹೋಗಿ. ನನಗೆ ಗೊತ್ತು, ಇನ್ನೂ ಒಳಗೆ ಇದ್ದಾಳ. ಮುಹೂರ್ತ
ಮುಹೂರ್ತ ಸಮಯ ಹತ್ರ ಆಗ್ತಿದೆ ಅಲ್ವಾ, ಖಂಡಿತ ಅವಳು ಆಚೆ ಬರ್ತಾಳೆ. ವೈದೇಹಿ ಬಂದಿದ್ದಾಳೆ ಅಂದ್ರೆ ಎಲ್ಲಿ ಎಲ್ಲಿ ಅಂತ ಟೆನ್ಷನ್ ಅಲ್ಲಿ ಹುಡ್ಕಾಡ್ತಾನೆ ಅಂತ ಅನ್ಕೊಂಡ್ರೆ ಹೀಗ್ ಸೆನ್ಸೆ ಇಲ್ದೇ ಇರೋ ತರ ಏನೇನೋ ಮಾತಾಡ್ತಿದ್ದಾನೆ. ಈಗ್ಲಾದ್ರೂ ಅರ್ಥ ಆಯ್ತಾ ಅವ್ರ ಪರಿಸ್ಥಿತಿ ಏನು ಅಂತ? ಒಂದೇ ಮಾತನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ವೈದೇಹಿ ಬರ್ಬೇಕು, ಮದ್ವೆ ನಿಲ್ಲಿಸ್ಬೇಕು. ನಾನ್ ಬೇರೆ ನಿಜ ಹೇಳೋ ಪರಿಸ್ಥಿತಿಲಂತೂ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನು ಏನ್ ಮಾಡೋದೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿಲ್ಲ ವೈದೇಹಿ. ಏನಾದ್ರೂ ಮಾಡ್ಬೇಕು. ಹೋಗ್ಲಿ, ನಾನೊಂದು ಐಡಿಯಾ ಹೇಳ. ಏನು? ಮದ್ವೆ ಹೆಣ್ಣನ್ನ ಕಿಡ್ನಾಪ್ ಮಾಡಿದ್ರೆ ಆಗ ನಾವು ಜೈಲಲ್ಲಿ ಇರ್ತೀವ ಅಷ್ಟೇ. ತಾಳಿನೇ ಕದ್ಬಿಟ್ರೆ ಅರ್ಶನ ತಾಳಿ ಕಟ್ತಾರೆ. ಹೋಗ್ಲಿ, ಪುರೋಹಿತ್ರನ್ನೇ ಕಿಡ್ನಾಪ್ ಮಾಡಿದ್ರೆ ಬೇಡ ಬಿಡು, ಏನಾದ್ರೂ ಕಿಡ್ನಾಪೇ ಅಲ್ವಾ. ಛೇ, ಒಂದು ಕೆಲ್ಸಕ್ಕೆ ಬರೋ ಐಡಿಯಾನೇ ಬರ್ತಾ ಇಲ್ಲ. ಇಷ್ಟ ದಿನ ಮದ್ವೆ ಮಾಡೋದೇ ಕಷ್ಟ ಅನ್ಕೊಂಡಿದ್ದೆ, ಹಾಳು ಮಾಡೋದು ಇನ್ನೂ ಕಷ್ಟ ಅಂತ ಇವಾಗ ಗೊತ್ತಾಗ್ತಿದೆ. ಏನ್ ಮಾಡೋದು? ಯಾರಿಂದ ಆಗುತ್ತೆ? ಮಾಮ್, ರಾಹುಲ್ ನಿಮ್ ಕಸ್ಟಡಿಯಲ್ಲೇ ಇದ್ದಾನಲ್ಲ? ಸಕಲ ಮರ್ಯಾದೆಯಿಂದ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಆದ್ರೆ ಏನ್ ಮಾಡೋದವನ್ನ? ಮದ್ವೆ ಆದ್ಮೇಲೆ ಯೋಚನಾ ಮಾಮ್. ಅಷ್ಟ್ರಲ್ಲಿ ಶಾಂತಾದೇವಿನ್ ಮಾತ್ರ ನೀವ್ ಹೇಗಾದ್ರೂ ಮಾಡಿ ಹಿಡಿಬೇಕು. ಪದೇ ಪದೇ ಕೇಳ್ಬೇಡ ಬೇಬಿ. ನಮ್ ಕಡೆಯವರು ಅಲ್ಲೇ ಇದ್ದಾರೆ. ಅವಳನ್ನ ಒಳಗಡೆ ಬರೋಕ್ ಬಿಡಲ್ಲ ಅಂತ ಹೇಳಿದ್ನಲ್ಲ. ಸಿಚುವೇಶನ್ ಹಾಗಿದೆ ಮಾಮ್, ಏನ್ ಮಾಡೋದು? ಹೌದು, ಶಾಂತಾದೇವಿ ಅಂತ ನೀನ್ ಹೇಳೋದ್ ಬಿಟ್ರೆ, ನಾನ್ ಕೇಳೋದ್ ಬಿಟ್ರೆ ಒಂದ್ಸಲನೂ ನೋಡಿಲ್ಲ. ಅವ್ರ ಫೋಟೋ ಇದ್ರೆ ಕಳ್ಸು ನನ್ಗೆ. ಓಕೆನಾ ಮಾಮ್? ಸರಿ, ಲೈನಲ್ಲೇ ಇರು, ಕಳಿಸ್ತೀನಿ. ಬೇಬಿ, ಸೆಂಡ್ ಮಾಡಿದ್ದೀನಿ, ನೋಡು. ಓಕೆ. ಅಷ್ಟೊಂದು ಆಶ್ಚರ್ಯ ಯಾಕೆ ಪಡ್ತಾ ಇದೀಯಾ? ನೀನೆಲ್ಲಾದ್ರೂ ಮೀಟ್ ಮಾಡಿದ್ಯಾ? ಅಯ್ಯೋ, ಎಲ್ಲ ಮೀಟ್ ಮಾಡೋದಲ್ಲ ಮಾಮ್. ಆಗ್ಲೇ ಯಾರು ನನ್ನ ರೂಮಿಗೆ ಜ್ಯೂಸ್ ತಂದಿದ್ರಲ್ಲ, ಅವಳನ್ ಬೈದ್ ಕಳ್ಸದ್ನಲ್ಲ, ಅದ್ ಇವಳೇ. ಏನ್ ಹೇಳ್ತಾ ಇದೀಯ ಬೇಬಿ? ಶಾಂತಾದೇವಿ ದಶರಥ ರಾಮನ್ ಮನೇಲಿದ್ದಾಳ? ನೋ ಬೇಬಿ, ನೋ. ನೀನ್ ಯಾರನ್ನೋ ನೋಡಿ ತಪ್ಪು ತಿಳ್ಕೊಂಡಿದ್ಯಾ. ಶಾಂತಾದೇವಿ ಅಲ್ಲಿಗೆ ಬರೋಕ್ ಚಾನ್ಸೇ ಇಲ್ಲ. ಅಯ್ಯೋ, ಬಂದಿದ್ದಾಳೆ ಮಾಮ್, ನಾನ್ ನೋಡ್ದೆ ಅಂತ ಹೇಳ್ತಿದ್ದೀನಲ್ಲ. ಬೇಬಿ, ಶಾಂತಾದೇವಿ ಏನಾದ್ರೂ ಅಲ್ಲಿಗೆ ಬಂದಿದ್ರೆ ಇಷ್ಟೊತ್ತಿಗೆ ನೀನ್ ನನ್ ಮಗಳು ಅಂತ ಗೊತ್ತಾಗಿ ಯಾವಾಗ್ಲೂ ನಿನ್ನ ಮನೆಯಿಂದ ಆಚೆ ಹಾಕ್ತಾ ಇದ್ರು. ಈಗ ಬಂದಿರ್ಬೇಕು ಮಾಮ್. ಇಲ್ಲಿವರೆಗೂ ಯಾರ ನೋಡಿಲ್ಲ ಅನ್ಸುತ್ತೆ. ನೋಡಿದಿದ್ರೆ ನೀನ್ ಹೇಳ್ದಂಗ್ ಗಲಾಟೆ ಆಗಿರೋದಲ್ವಾ? ಅವಳನ್ನ ಬೇರೆಯವ್ರು ನೋಡೋಕ್ ಮುಂಚೆ ಅವಳನ್ನ ನಾವ್ ಹಿಡ್ದಾಕ್ಬೇಕು. ಮೊದ್ಲು ಅವಳು ಎಲ್ಲಿದ್ದಾಳೆ ನೋಡು. ಓಕೆ ಮಾಮ್. ಶ್ರವಂತಿ, ನಿನ್ನನ್ ಕರ್ಕೊಂಡು ಹೋಗಕ್ಕೆ ಬರ್ತಿದ್ವಮ್ಮ, ನೀನೇ ಬಂದ್ಬಿಟ್ಟೆ. ಮದ್ವೆ ಯಾವಾಗ ಆಗುತ್ತೋ ಏನು ಅಂತ ಅವಸರ ಜಾಸ್ತಿ ಆಗಿದೆ ಅತ್ತೆ ನಿಮ್ ಸೊಸೆಗೆ. ಇವತ್ತು ಮದ್ವೆಗಿರೋ ಈ ಅವಸರ ನಾಳೆ ಮಗು ವಿಷಯದಲ್ಲೂ ಇರ್ಬೇಕು. ಯಾಕೆಂದ್ರೆ ನಿನಗಿಂತ ಹೆಚ್ಚಾಗೀಗ ನಮ್ಮ ಅತ್ತೆನೇ ಕಾಯ್ತಾ ಇದ್ದಾರೆ. ಯಾವಾಗ ನಿಮಗ್ ಮದ್ವೆ ಆಗುತ್ತೆ, ಯಾವಾಗ ನೀನ್ ಮೊಮ್ಮಗನ್ ಕೊಡ್ತೀಯಾ ಅಂತ. ಕೊಡ್ತಾಳೆ ಬಿಡು ಊರ್ಮಿಳಾ, ಅದನ್ನ ಸಪ್ರೇಟ್ ಆಗಿ ಹೇಳ್ಬೇಕಾ? ಮುಹೂರ್ತಕ್ಕೆ ಟೈಮ್ ಆಗ್ತಿದ್ಯಮ್ಮ. ಅಯ್ಯೋ ದೇವ್ರೆ,
ಈಗೇನ್ ಮಾಡೋದು?